ನಮಸ್ತೆ ರೈತ ಮಿತ್ರರಿಗೆ. ಈ ದಿನದ ಅಂದರೆ 10-12-2024 ಶುಂಠಿ ದರ ತಿಳಿಯೋಣ ಬನ್ನಿ. ನನಗೆ ತುಂಬಾ ಜನ ಕೇಳ್ತಾ ಇದ್ದೀರಾ ಶುಂಠಿ ದರ ಅಪ್ಡೇಟ್ ಮಾಡಿ ಅಂತ. ದರದಲ್ಲಿ ಅಂತ ಏನು ವ್ಯತ್ಯಾಸ ಆಗದ ಕಾರಣ ಇಷ್ಟು ದಿನ ನಾನು ಅಪ್ಡೇಟ್ ಮಾಡಿರಲಿಲ್ಲ. ಒಂದೇ ದರ ಇರೋದ್ರಿಂದ ಡೈಲಿ ಅಪ್ಡೇಟ್ ಮಾಡಿದ್ರೆ ಅದೇನು ಪ್ರಯೋಜನ ಇಲ್ಲ ಅಂತ ಹೇಳಿ ನಾನು ಅದಕ್ಕೆ ಸುಮ್ಮನೆ ಆದೆ. ನನಗೆ ತುಂಬಾ ಜನ ಮೆಸೇಜ್ ಮಾಡ್ತಾ ಇದ್ದೀರಾ, ಕಮೆಂಟ್ ಅಲ್ಲೂ ಕೂಡ ಕೇಳ್ತಾ ಇದ್ದೀರಾ ಶುಂಠಿ ದರ ತಿಳಿಸಿ ಅಂತ. ಹಾಗಾಗಿ ನಾನು ಈ ವಿಡಿಯೋ ಮಾಡ್ತಾ ಇದ್ದೀನಿ. ನಮ್ಮ ಹಾಸನದ ಲೋಕಲ್ ಮಾರ್ಕೆಟ್‌ನಲ್ಲಿ ಸದ್ಯದ ಪರಿಸ್ಥಿತಿಯಲ್ಲಿ 1500ರಿಂದ 1600 ಡ್ರೈ ಇದೆ. ಅಂದ್ರೆ 1500ರಿಂದ 1600 ಅಂದ್ರೆ ಉತ್ತಮವಾದ ಕ್ವಾಲಿಟಿ ಶುಂಠಿ ಇದ್ರೆ ಮಾತ್ರ. ಇಲ್ಲಾಂದ್ರೆ 1400, 1450 ಹೈಯೆಸ್ಟ್. ರೆಡ್ ಸಾಯಿಲ್ ಶುಂಠಿಗೆ ಡ್ರೈನೇ 1600ರಿಂದ 1650 ಇದೆ. ಮತ್ತೆ ಬ್ಲಾಕ್ ಸಾಯಿಲ್ದು ಮತ್ತೆ ಮರಳು ಮಿಶ್ರಿತ ಶುಂಠಿಗೆ ವಾಷಿಂಗ್ ಮಾತ್ರ ತಗೋತಾ ಇದ್ದಾರೆ, ಡ್ರೈ ಆಗಿ ತಗೋತಾ ಇಲ್ಲ. ಅದರದ್ದು ವಾಷಿಂಗ್ ದರ 1600ರಿಂದ 1650 ಇದೆ. ವಿಚಾರಿಸಿದ ಹಾಗೆ ಮೈಸೂರು ಭಾಗದಲ್ಲೂ ಕೂಡ 1450ರಿಂದ 1600 ಮಾತ್ರ ದರ ಇದೆ. ಹಾಗೇನೆ ಹಾವೇರಿಯಲ್ಲೂ ಕೂಡ 1400ರಿಂದ 1650 ದರ ಇದೆ. ಶಿವಮೊಗ್ಗದಲ್ಲಿ 1500 ದರ ಇದೆ ಅಂತ ಹೇಳಿದ್ರು. ನಮ್ಮ ಲೋಕಲ್ ಮಾರ್ಕೆಟ್ ಅರಸೀಕೆರೆನಲ್ಲಿ 1450ರಿಂದ 1650 ಇದೆ. ಅದರಲ್ಲಿ ಡ್ರೈ ದರ ಮತ್ತೆ ವಾಷಿಂಗ್ ದರ ಎರಡು ಕೂಡ ಇನ್ಕ್ಲೂಡ್ ಆಗಿರುತ್ತೆ. ನನಗೆ ತಿಳಿದಿರುವ ಮಟ್ಟಿಗೆ 1400ರಿಂದ 1650 ಹೈಯೆಸ್ಟ್ ದರ ಅನ್ಸುತ್ತೆ. ಬೆಂಗಳೂರಿನಲ್ಲಿ 2000 ಇದೆ. ನಮ್ಮ ಲೋಕಲ್ ಮಾರ್ಕೆಟ್ನಲ್ಲಿ ಮಂಡಿಲೂ ಕೂಡ ನಮಗೆ 1900 ದರ ಸಿಗುತ್ತೆ. ಅಂದ್ರೆ ನಾವೇ ಅಲ್ಲಿಗೆ ಕಿತ್ಕೊಂಡು ತಗೊಂಡೋಗಿ ಕೊಟ್ರೆ ಆ ದರ ನಮಗೆ ಸಿಗುತ್ತೆ. ಇಲ್ಲೇ ನಾವು ಕೌಂಟಿಂಗ್ ಮಾಡ್ಕೋಬಹುದು. ಈಗ ವಾಷಿಂಗ್ ಶುಂಠಿ ನಮಗೆ 1600ಕ್ಕೆ ರೇಟ್ನ ಹಾಕೊಡ್ತಾರೆ ಅಂದ್ರೆ ವಾಷಿಂಗ್ ರೇಟು, ಟ್ರಾನ್ಸ್ಪೋರ್ಟೇಷನ್ ಎಲ್ಲ ಸೇರಿ ನಮ್ಗೆ ಅಲ್ಲೇ ಬೀಳುತ್ತೆ. ಮಣ್ಣನ್ನು ಚೆನ್ನಾಗಿ ಹಾಕ್ಸಿ ಶುಂಠಿ ಚೆನ್ನಾಗಿದ್ರೆ ವಾಷಿಂಗ್ ಕೊಡಿ. ಇಲ್ಲ ಸ್ವಲ್ಪ ಡ್ಯಾಮೇಜ್ ಇದೆ, ನಾವು ಮಣ್ಣು ಹಾಕ್ಸಿಲ್ಲ ಅಂತ ಹೇಳಿದ್ರೆ ಡ್ರೈ ಕೊಟ್ರೆ ಸೇಫ್ ನನ್ನ ಅನಿಸಿಕೆ ಪ್ರಕಾರ. ಯಾವ ಕಾರಣಕ್ಕೆ ಅಂದ್ರೆ ಅಲ್ಲಿ ವಾಷಿಂಗ್ ಪಾಯಿಂಟ್ ಅಲ್ಲಿ ಶುಂಠಿ ಡ್ಯಾಮೇಜ್ ಇದ್ರೆ ತೆಗೆದು ಬಿಸಾಕ್ತಾರೆ, ಅಲ್ಲೂ ಕೂಡ ನಿಮ್ಗೆ ಲಾಸ್ ಆಗಂತ ಸಾಧ್ಯತೆ ಇರುತ್ತೆ. ಶುಂಠಿ ಸ್ವಲ್ಪನೂ ಮೇಲೆ ಕಾಣಿಸ್ತಾ ಇಲ್ಲ, ಚೆನ್ನಾಗಿ ಮಣ್ಣು ಹಾಕ್ಸಿದೀನಿ ಅಂದ್ರೆ ವಾಷಿಂಗ್ ಕೊಡಿ. ವಾಷಿಂಗ್ ಕೊಟ್ರಂತೂ 100ಕ್ಕೆ 100 ಭಾಗ ನಿಮ್ಗೆ ಲಾಸ್ ಆಗಲ್ಲ, ತುಂಬಾ ಲಾಭನೇ ಸಿಗುತ್ತೆ ನಿಮಗೆ. ಶುಂಠಿ ಚೆನ್ನಾಗಿದ್ದು ಡ್ಯಾಮೇಜ್ ಇಲ್ದಲೆ ನೀವು ವಾಷಿಂಗ್ ಕೊಟ್ರೆ ಅದು ಲಾಸ್ ಆಗಲ್ಲ. ನಿಮ್ದು ಶುಂಠಿ ಡ್ಯಾಮೇಜ್ ಇದ್ದು ನೀವೇನಾದ್ರೂ ವಾಷಿಂಗ್ ಕೊಟ್ರೆ ಲಾಸ್ ಆಗಂತ ಚಾನ್ಸ್ ಇರುತ್ತೆ. ಶುಂಠಿ ಕೊಡುವ ಮುಂಚೆ ನೀವು ಸಂಪೂರ್ಣವಾಗಿ ಪ್ಲಾಟ್ನ ಸುತ್ತಾಡಿ ಚೆನ್ನಾಗಿದೆಯೋ ಇಲ್ವೋ ಅಂತ ಹೇಳಿ ಅಬ್ಸರ್ವ್ ಮಾಡಿ. ಶುಂಠಿ ಕಾಣ್ತಾ ಇದ್ದು ಡ್ಯಾಮೇಜ್ ಆದ್ರೆ ಯಾವುದೇ ಕಾರಣಕ್ಕೂ ವಾಷಿಂಗ್ ಅಂತೂ ಕೊಡೋಕೆ ಹೋಗ್ಬಿಡಿ. ಒಂದು 50 ರೂಪಾಯಿ ಅಲ್ಲೇನೆ ಕಡಿಮೆ ಆಗಲಿ, ಡ್ರೈನೇ ಕೊಟ್ಬಿಡಿ. ನಮಗೆ ಸ್ಥಳದಲ್ಲೇ ನಾವು ಡ್ರೈ ಮಾರಾಟ ಮಾಡಿದಾಗ 50 ರೂಪಾಯಿ ಕಡಿಮೆ ಸಿಗಲಿ, ಶುಂಠಿ ನಮ್ಮದು ಡ್ಯಾಮೇಜ್ ಇದ್ದರೆ 50 ರೂಪಾಯಿ ಕಡಿಮೆ ಸಿಕ್ಕಿದ್ರು ಕೂಡ ನಮ್ಗೆ ಅಂತ ಏನು ಲಾಸ್ ಆಗಲ್ಲ. ಅವರು 100 ರೂಪಾಯಿ ಜಾಸ್ತಿ ಕೊಡ್ತೀನಿ ವಾಷಿಂಗ್ ಕೊಡಿ ಅಂತಂದ್ರೂ ನನ್ನ ಅನಿಸಿಕೆ ಪ್ರಕಾರ ದಯವಿಟ್ಟು ಕೊಡ್ಲಿಕ್ಕೆ ಹೋಗಬೇಡಿ, ಲಾಸ್ ಆಗುತ್ತೆ. ಮತ್ತಲ್ಲಂತೂ ಶುಂಠಿ ವಾಷಿಂಗ್ ಪಾಯಿಂಟಲ್ಲಿ ತುಂಬ ಶುಂಠಿನ ಎಸಿತಾರೆ. ಅದು ಸಂಪೂರ್ಣವಾಗಿ ಶುಂಠಿ ಚೆನ್ನಾಗಿದ್ದು ಮುಂದಗಡೆ ತುದಿ ಮಾತ್ರ ಡ್ಯಾಮೇಜ್ ಆಗಿದ್ರು ಕೂಡ ಕೇವಲ ಅಂದರೆ 5 ರೂಪಾಯಿ 6 ರೂಪಾಯಿ ಕೆಜಿಗೆ ತಗೋತಾರೆ. ಹಾಗಾಗಿ ದಯವಿಟ್ಟು ನಿಮ್ಮ ಪ್ಲಾಟ್ನಲ್ಲಿಯೇ ನೀಟಾಗಿ ಅನಾಲಿಸಿಸ್ ಮಾಡಿ ಶುಂಠಿ ಮಾರಾಟ ಮಾಡೋದು ಒಳ್ಳೆಯದು ಅನ್ನೋದು ನನ್ನ ಅನಿಸಿಕೆ. ಧನ್ಯವಾದಗಳು. ನನ್ನ ಈ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಶುಂಠಿ ಬಗ್ಗೆ ಅಥವಾ ಬೇರೆ ಬೆಳೆ ಬಗ್ಗೆ ಯಾವ ರೀತಿ ಮಾಹಿತಿ ಬೇಕು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಅದನ್ನ ತಿಳ್ಕೊಂಡು ಪ್ರಾಮಾಣಿಕವಾಗಿ ನಿಮಗೆ ನಾನು ತಿಳಿಸೋಕ್ಕೆ ಪ್ರಯತ್ನ ಪಡ್ತೀನಿ. ಧನ್ಯವಾದ.